ಹಾಯ್ ಗೈಸ್, ಈ ವಿಡಿಯೋನ ಹೆಂಗೆ ಸ್ಟಾರ್ಟ್ ಮಾಡಬೇಕು ಏನೋ ಒಂದು ಅರ್ಥನೇ ಆಗ್ತಾಯಿಲ್ಲ. ಬಟ್ ಸ್ಟಿಲ್ ನಿಮಗೆಲ್ಲರಿಗೂ ವಿಷಯ ತಿಳಿಸ್ಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಿದ್ದೀವಿ. ಇವತ್ತಿಗೆ ನಮ್ಮ ತಂದೆಯವರು ತೀರ್ಕೊಂಡು 10 ದಿವಸ ಆಯಿತು. ಮೇ 13th ಅರ್ಲಿ ಮಾರ್ನಿಂಗ್ 3:30 ಹಂಗೆ ತೀರ್ಕೊಂಡಿತ್ತು ಡ್ಯಾಡಿ. ಫಿಲೋಮಿನಾಸ್ ಹಾಸ್ಪಿಟಲಲ್ಲಿ ಒಂದು 20 ದಿವಸದಿಂದ ಅಡ್ಮಿಟ್ ಆಗಿದ್ದರು. ICU ಅಲ್ಲೇ ಇದ್ದರು. ಫೀವರ್ ಬಂದಿತ್ತು ಇನ್ಫೆಕ್ಷನ್ಸಿಂದ, ಮತ್ತು ಹಾರ್ಟ್ ಬೀಟ್ ಜಾಸ್ತಿ ಆಗಿ BP ಲೋ ಇತ್ತು. ಹಂಗಾಗಿ ವಾರ್ಡಿಗೆ ಶಿಫ್ಟ್ ಮಾಡಿರಲಿಲ್ಲ, ICU ಅಲ್ಲೇ ಇಟ್ಕೊಂಡಿದ್ರು. ಅದಾದಮೇಲೆ ಒಂದು 4-5 ದಿವಸ ಚೆನ್ನಾಗೇ ಇದ್ದರು. ಫುಲ್ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ರು, ಕಾನ್ಷಿಯಸ್ಸಲ್ಲೇ ಇರಲಿಲ್ಲ. ಆಮೇಲೆ ಮಲ್ಟಿಪಲ್ ಆರ್ಗನ್ಸ್ ಯಾವುದೂ ಮೆಡಿಸಿನ್ಸ್ಗೆಲ್ಲ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ಹಾರ್ಟ್ ಬೀಟ್ ಜಾಸ್ತಿ ಆಗಿ ಒಂದೇ ಸರಿ ಸ್ಟಾಪ್ ಆಯಿತು. ಸುಮಾರು ಸರಿ ಡ್ಯಾಡಿ ಅಡ್ಮಿಟ್ ಆಗ್ತಿದ್ರು ಫಿಲೋಮಿನಾಸಲ್ಲಿ ಮತ್ತು ವಿಕ್ರಮ್ ಹಾಸ್ಪಿಟಲಲ್ಲಿ. ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ನಮ್ಮ ಮಮ್ಮಿ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಿದ್ದಕ್ಕೆ ಅವ್ರದ್ದು ಕ್ರಿಯೇಟಿನ್ ಲೆವೆಲ್ ಎಲ್ಲ ನಾರ್ಮಲ್ ಆಗಿರ್ತಾಯಿತ್ತು ಯಾವಾಗ್ಲೂ. ಅದರಿಂದನೇ ಇಷ್ಟು ತನಕ ನಮ್ಮ ಡ್ಯಾಡಿ ಆರಾಮಾಗಿರೋಕ್ಕಾಗಿತ್ತು. ನಮ್ಮ ಮಮ್ಮಿ ಅಷ್ಟು ಚೆನ್ನಾಗಿ ಡಯಟ್ ಫಾಲೋ ಮಾಡ್ತಿದ್ರು. ಎಲ್ಲಾದರೂ ಹೋಗಬೇಕಾಗಿರಲಿ ಡ್ಯಾಡಿಗೆ ಅಂತ ಫುಡ್ ಪ್ರಿಪೇರ್ ಮಾಡಿಕೊಂಡೇ ಬರ್ತಾಯಿದ್ರು. ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ಉಸಿರಾಟಕ್ಕೆ ತೊಂದರೆ ಆದಾಗ ಮನೆಯಲ್ಲೇ CPAP ಮಷೀನ್ಸ್ 1-2 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ರು. ರೀಸೆಂಟಾಗಿ ಒಂದು 4-5 ಮಂತ್ಸಿಂದ ಫಿಸಿಯೋಥೆರಪಿನೂ ಮಾಡಿಸ್ತಾಯಿದ್ರು. ಎಲ್ಲ ಮಾಡಿದ್ರು. ನಮ್ಮ ಅಣ್ಣ, ನನ್ನ ತಮ್ಮ ಎಲ್ಲರೂ ಅಷ್ಟೇ. 20 ದಿವಸ ನಾವು ಹಾಸ್ಪಿಟಲ್ ಬಿಟ್ಟು ಕದಲೇ ಇಲ್ಲ. ಇನ್ಫ್ಯಾಕ್ಟ್ ಈ ಸಮ್ಮರ್ ಹಾಲಿಡೇಸಲ್ಲಿ ನಾವೆಲ್ಲೂ ಔಟ್ ಸ್ಟೇಷನ್ ಹೋಗೋ ಪ್ಲ್ಯಾನು ಮಾಡ್ಕೊಂಡಿರಲಿಲ್ಲ. ICU ಇದ್ದರು. ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ಅಂತಲೇ ಅಂದ್ಕೊಂಡಿದ್ವಿ. ಎಷ್ಟೊಂದು ಸಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಗ ಒಂದು 2-3 ಡೇಸ್ ಇನ್ಫೆಕ್ಷನ್ಸ್ ಅದು ಇದು ಎಲ್ಲ ಇತ್ತು. ಕ್ಯೂರ್ ಆಗಿ ವಾರ್ಡಿಗೆ ಶಿಫ್ಟ್ ಆದಾಗೆಲ್ಲ ವೀಡಿಯೋಸ್ ಕೂಡ ಶೇರ್ ಮಾಡಿದ್ದೀವಿ. ಸೊ ಈ ಸಲನೂ ಹಂಗೆ ಅಂದ್ಕೊಂಡಿದ್ವಿ, ಏನೂ ಆಗಲ್ಲ ನಮ್ಮ ಡ್ಯಾಡಿ. ಆ್ಯಂಡ್ ಎಲ್ಲ ಪ್ರತಿ ಒಂದು ಸಲನೂ ಅಷ್ಟೇ ನಮ್ಮ ಡ್ಯಾಡಿ ಅಷ್ಟೊಂದು ವಿಲ್ ಪವರ್ ಇಟ್ಕೊತಾ ಇದ್ರು. ಏನು ಅಷ್ಟೊಂದು ಸಫರ್ ಆಗ್ತಿದ್ದಾರೆ ಅಂತ ನಮ್ಗೆ ತೋರಿಸ್ಕೊತಾನೇ ಇರಲಿಲ್ಲ ಅವರು. ಯಾವಾಗಲೂ ನಾನು ಆಲ್ರೈಟ್, ನಾನು ಚೆನ್ನಾಗಿದ್ದೀನಿ ಅಂತಲೇ ಹೇಳ್ತಿದ್ರು. ಈ ಸಲನೂ ಹಾಗೆ ಅಂದ್ಕೊಂಡಿದ್ವಿ. ಬಟ್ ಅವ್ರು ಯಾವ ಮೆಡಿಸಿನ್ಗೂ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಒಂದು ವೀಕಿಂದ ತುಂಬ ವೀಕ್ ಆಗಿಬಿಟ್ಟಿದ್ರು. ಸೊ ಹಾಗಾಗಿ ವಿ ಲಾಸ್ಟ್ ಇಟ್. ನಮ್ಮ ಡ್ಯಾಡಿ ಜೊತೆ 18 ಜನ ಅವರು ಅಕ್ಕ ತಂಗಿರು, ಅಣ್ಣ ತಮ್ಮಂದರು. ನಮ್ಮ ಪಪ್ಪನೇ ಲಾಸ್ಟ್ 1 ಮಂತ್ ನಮ್ಮ ಡ್ಯಾಡಿಯವರ ಅಕ್ಕ ಇನ್ನೊಬ್ರು ಇದ್ದರು, ಅವ್ರು ತೀರ್ಕೊಂಡ್ರು. ಅದಾದಮೇಲೆ ಇಡೀ ಜನ್ರೇಷನ್ನೇ ಮುಗೀತು. ಇವಾಗ ನಮ್ಮ ತಂದೆನೇ ಲಾಸ್ಟ್ ಹುಟ್ಟಿತ್ತು, ನಮ್ಮ ತಂದೆನೇ ಲಾಸ್ಟ್ ತೀರ್ಕೊಂಡಿತ್ತು. ಚಿಕ್ಕ ಮಗುನ ಹೆಂಗೆ ಕೇರ್ ಮಾಡಬೇಕೋ ಹಂಗೆ ಮಾಡ್ತಿದ್ರು. ಮಕ್ಕಳಿಗೆ ನಾವು ಹೇಗೆ ಡೈಪರು, ಸೆರೆಲ್ಯಾಕ್ ಇದನ್ನೆಲ್ಲ ಕ್ಯಾರಿ ಮಾಡ್ತಿರಲ್ಲ, ಹಾಗೆ ನಮ್ಮ ಅಪ್ಪನಿಗೆ ಡಯಟ್ ಫುಡ್ ಎಲ್ಲಿ ಹೋದ್ರೂ ಅವ್ರಿಗೆ ಬೇಕಾಗಿರುವಂಥ ಮೆಡಿಸನ್ನು, ಇಂಜೆಕ್ಷನ್ನು, ಡಯಟ್ ಫುಡ್ ಎಲ್ಲನೂ ಕ್ಯಾರಿ ಮಾಡ್ತಾಯಿದ್ರು. ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ನಮ್ಮಮ್ಮ. ಅದೇ ನಮಗೆ ಬೇಜಾರು. ನಾವು ಅಂದ್ಕೊಂಡೇ ಇರಲಿಲ್ಲ ನಮ್ಮ ಅಪ್ಪನಿಗೆ ಇಷ್ಟು ಬೇಗ ಈ ಥರ ಆಗತ್ತೆ ಅಂತ. ಅದನ್ನು ತೊಗೊಳಕ್ಕೂ ನಾವು ರೆಡಿ ಇರಲಿಲ್ಲ. ಸೊ ಈ ವಿಡಿಯೋ ಮಾಡೋ ಸಿಚುವೇಶನಲ್ಲೂ ನಾನು ಇರಲಿಲ್ಲ. ಸೊ ತುಂಬ ಜನ ಕೇಳ್ತಾ ಇದ್ದಿದ್ದರಿಂದ ಈ ವಿಡಿಯೋ ಮಾಡಿದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ನಮಗೆ ಹಾಸ್ಪಿಟಲಲ್ಲೂ ಸಿಗ್ತಿದ್ರು. ಮತ್ತು ಅಲ್ಲಿ ICU ಅಲ್ಲಿ ಒಬ್ಬ ಸಿಸ್ಟರ್ ಇದ್ದರು, ಅವರು ಕೂಡ ನಮ್ಮ ಸಬ್ಸ್ಕ್ರೈಬರ್ ಅಂತೆ. ಅಮ್ಮಗೆ ಪ್ರತಿ ಸಲ ಸಿಕ್ಕಿದಾಗ ಹೇಳ್ತಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ವಿಶಸ್ ಟು ಮೈ ಡ್ಯಾಡ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಕಂಡೋಲೆನ್ಸ್. ನಮ್ಮ ಮಮ್ಮಿಗೆ ದೇವರು ಮತ್ತಷ್ಟು ಶಕ್ತಿ ಕೊಡಲಿ. ಲಾಸ್ಟ್ ವೀಕೆಲ್ಲ ನಾವು ಹಾಸ್ಪಿಟಲ್ಗೆ ಹೋದಾಗ ಡ್ಯಾಡಿ ಈ ಥರ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದಾರೆ ಅಂತ ಡಾಕ್ಟ್ರ್ ಹೇಳಿದಾಗ, ಸೊ ನಾನು ತುಂಬ ನಂಬಿಕೆ ಇಟ್ಟಿದ್ದೆ ದೇವರಲ್ಲಿ. ನಮ್ಮ ಅಪ್ಪ ಸ್ಫೂರ್ತಿ ಮದುವೆ ನೋಡಬೇಕು. ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಸ್ಫೂರ್ತಿನೇ ಫಸ್ಟ್ ಮೊಮ್ಮಗಳು, ಅವಳ ಮದುವೆ ನೋಡಬೇಕು ಅಂತ ನಂಗೆ ಜಾಸ್ತಿ ಆಸೆ ಇತ್ತು. ಆದರೆ ನಮ್ಮಪ್ಪ ಅಂದರೆ ಒಂದೇ ಒಂದು ಖುಷಿ ವಿಚಾರ ಏನಂದರೆ, ನಮ್ಮ ಡ್ಯಾಡಿ ಸ್ಫೂರ್ತಿದು ಮೂರ್ಸೋ ಶಾಸ್ತ್ರ ಮತ್ತು ಹುಡುಗನ ಮನೆ ನೋಡೋದು ಎಲ್ಲದಕ್ಕೂ ಇದ್ದರು. ಪ್ರಜ್ವಲ್ನ ತುಂಬ ಸಲ ಮೀಟ್ ಮಾಡಿ ಮಾತಾಡ್ಸಿದ್ರು, ಫೋನಲ್ಲೂ ಅಷ್ಟೇ ಮಾತಾಡ್ಸಿದ್ವಿ. ಹುಡುಗ ತುಂಬ ಒಳ್ಳೆಯವ್ನು ಸಿಕ್ಕಿದ್ದಾನೆ ನನ್ನ ಮೊಮ್ಮಗಳಿಗೆ ಅಂತ ಖುಷಿ ಪಟ್ಟಿದ್ರು. ಅದಷ್ಟರಲ್ಲೇ ನಾವು ತೃಪ್ತಿ ಪಟ್ಕೋಬೇಕಷ್ಟೇ. ಈಗ ಸರಿ ಸೇರಿಸ್ಬೇಕು ಅವ್ರನ್ನೀಗ. ಯಾಕಂದ್ರೆ ಈ ಮನೆಯಿಂದ ಹೊರಡ್ತಾರೆ ಅವರು, ಅಲ್ಲಿ ಸೇರಬೇಕಿದ್ರೆ 1 ವರ್ಷ ಬೇಕಂತೆ. ಯಾವತ್ತು ಹೋಗಿರ್ತಾರೋ ಅವತ್ತು ಸೇರ್ತಾರೆ. ಅ ಲಾಟ್ ಆಫ್ ದೆಮ್ ವೇರ್ ಕಾನ್ಸ್ಟೆಂಟ್ಲಿ ಆಸ್ಕಿಂಗ್ ಏನಾಯಿತು ತಾತಾಗೆ ಅಂತ. ಅದ್ರ ಜೊತೆಗೆ ತುಂಬ ಜನ ವಿಶಸ್ನ ಕಳಿಸಿದ್ರಿ. ಆ್ಯಂಡ್ ಅಮ್ಮಮ್ಮ ಹೆಂಗಿದ್ದಾರೆ, ಮಮ್ಮಿ ಹೆಂಗಿದ್ದಾರೆ ಅಂತ ಕೂಡ ಕೇಳಿದ್ರಿ. ಆಲ್ ಆರ್ ಡೂಯಿಂಗ್ ಫೈನ್. ಆ್ಯಂಡ್ ನಾವು ಕೂಡ ಇಟ್ ಟೇಕ್ಸ್ ಟೈಮ್ ಟು ಗೆಟ್ ರಿಕವರ್ಡ್ ಆ್ಯಂಡ್ ಅದರಿಂದ ಆಚೆಗೆಲ್ಲ ಬರೋಕ್ಕೆ. ಬಟ್ ಅವ್ರ ನೆನಪು ಆ್ಯಂಡ್ ಈಸ್ ಆಲ್ವೇಸ್ ಅ ಪಾರ್ಟ್ ಆಫ್ ಅಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಕನ್ಸರ್ನ್, ನನ್ನ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ, ಎಲ್ಲರ ಮೇಲೆ ಕೂಡ. ಥ್ಯಾಂಕ್ ಯು ಗೈಸ್.
ಗೋವಿಂದ ಗೋವಿಂದ ಗೋವಿಂದ. ಮಮ್ಮಿ ಮಮ್ಮಿ ಅಮ್ಮಮ್ಮ ಅಲ್ಬೇಡ ಅಮ್ಮಮ್ಮ. ನೋಡು ಯೂಟ್ಯೂಬ್